ಕರ್ನಾಟಕ ಜನಪರ ಹೋರಾಟ ವತಿಯಿಂದ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಬಾಡಿ ರಚನೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ ಭವನ ನ್ಯಾಮತಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ಅಧ್ಯಕ್ಷರಾದ ದೇವರಾಜ್ರವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರೆಹಮಾನ್ ಚೆನ್ನಿಕಟ್ಟೆರವರು, ರಾಜ್ಯ ನಾಮ ನಿರ್ದೇಶಕರಾದ ಗುಡದಯ್ಯ ನಜೀರ್ ಅವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನ್ಯಾಮತಿ ತಾಲೂಕು ಮಾದಾಪುರ ಗ್ರಾಮದ ಗಣೇಶ್ ನಾಯಕನವರನ್ನು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಗಿತ್ತು. ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಬರುತ್ತಿದ್ದು, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಲು ಈ ಕಾರ್ಯಕ್ರಮವು ರಾಜ್ಯದಾದ್ಯಂತ ಮುಂದುವರಿಯುವುದು ಎಂದು ನಾಮ ನಿರ್ದೇಶಕರಾದ ಗುಡ್ಡಯ್ಯನವರು ತಿಳಿಸಿದರು. ತುಂಬಾ ಒಳ್ಳೆಯ ಸಂಘಟನೆ. ಇಂಥ ಸಂಘಟನೆಗಳು ಕರ್ನಾಟಕ ರಾಜ್ಯದ ಮನೆ ಮಾತಾಗಬೇಕು. ಯುವಕರು ಮುಂದಿನ ದಿನಗಳಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಹೊಂದಬೇಕು ಎಂದು ರಾಜ್ಯಾಧ್ಯಕ್ಷರಾದ ದೇವರಾಜ್ರವರು ತಿಳಿಸಿದರು. ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ಪಾತ್ರವನ್ನ ರೆಹಮಾನ್ ಚೆನ್ನಿಕಟ್ಟೆರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ಉತ್ತಮ ಸಂಘಟನೆ ಮಾಡುವುದು ಕರ್ನಾಟಕದಲ್ಲಿ ಅವಶ್ಯಕ ಹಾಗೂ ನಮ್ಮ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಲು, ಸರ್ವೋದಯ ಕರ್ನಾಟಕವನ್ನ ನಿರ್ಮಾಣ ಮಾಡಲು, ಮುಖ್ಯವಾಗಿ ಕರ್ನಾಟಕಕ್ಕೆ ಮಾರಕವಾಗಿರುವ ನಿರುದ್ಯೋಗದ ಸಮಸ್ಯೆಯನ್ನ ನಿರ್ವಹಣೆ ಮಾಡಲು ಪ್ರತಿ ಹಳ್ಳಿಯ ಯುವಕ ಯುವತಿಯರು ಸಂಘಟಿತರಾಗಿ ನಮ್ಮ ಸಂಸ್ಥೆ NGOದಲ್ಲಿ ಉತ್ತಮ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಯಶಸ್ಸು ಕಾಣಬೇಕೆಂದು ಹಿತನುಡಿಯನ್ನ ನುಡಿದರು. ಈ ಕಾರ್ಯಕ್ರಮದಲ್ಲಿ ಗಣೇಶ್ ರಿದ್ದೇಶ್ ನಾಯಕ್, ಮಂಜು ನಾಯಕ್ರವರು, ಕಿರಣ್ ಶಿವಕುಮಾರ್ ಅವರು, ದೇವರಾಜ್, ಪ್ರಕಾಶ್, ನಿಖಿಲ್, ನಾಗರಾಜ್, ಕಿರಣ್ ಕುಮಾರ್ ಅವರು, ದೊರೆ, ಸತೀಶ್ ನಾಯಕ್, ಮಲ್ಲಿಕಾರ್ಜುನ್, ಸುಭಾಷ್ ಮತ್ತಿತರರು ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗುರುದಯ್ಯ ಸ್ವಾಗತ ಮಾಡಿದರು. ರೆಹಮಾನ್ ಚೆನ್ನಿಕಟ್ಟೆ ಸಮಿತಿಯ ರೂಪರೇಷಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಹೇಳಿದರು. ವರದಿ ರೆಹಮಾನ್ ಚೆನ್ನಿಕಟ್ಟೆ, ನ್ಯಾಮತಿ. ನಮಗೆ ಹಣದ ಅವಶ್ಯಕತೆ ಬಿದ್ದಾಗ ನಾವು ಯಾವ ರೀತಿ ದೇಣಿಗೆ ತಗೊಬೇಕು ಅಂತ ಹೇಳಿ ನಾವು ದೇಣಿಗೆ ತಗೊಳ್ಳೋ ಅಲರಾಗಿದ್ದೀವಿ. ನಾವು ಯಾವ ತಕ್ಕಂಡು ದೇಣಿಗೆ ತಗೋಬಹುದು, ಅದಕ್ಕೆ ಯಾರ್ಯಾರು ದೇಣಿಗೆ ಕೊಡ್ಬೋದು ನಮಗೆ ಅದನ್ನು ನಾವು ತಿಳ್ಕೊಬೇಕಾ. ಈ ಸಹಾಯವು ಸಾರ್ವಜನಿಕರಿಂದ ನಾವು ಪಡಿಬಹುದು, ಸರ್ಕಾರದಿಂದ ಪಡಿಬಹುದು, ಸರ್ಕಾರೇತರ ಸಂಘಗಳು ಸಂಸ್ಥೆಗಳಿಂದ ಪಡಿಬಹುದು. ಅಂದ್ರೆ ಯಾವ್ದಾದ್ರು ಸಂಸ್ಥೆ ಅವರಿಂದ ನಾವು ದುಡ್ಡನ್ನ ತಗೋಬಹುದು. ವಿದೇಶಗಳಿಂದ ವಂತಿಕೆ ಧನ ಸಹಾಯ ಕೊಡುವ ಹಕ್ಕು ಹೊಂದಿರುತ್ತದೆ. ನಮ್ಮದು ಬಿಟ್ಟು ನಮಗೆ ಯಾರಾದ್ರೂ ಫಾರಿನ್ ಕಂಟ್ರೀಸ್ ನಮಗೆ ಏನಾದ್ರು ಕೆಲಸದ ಬಗ್ಗೆ ಬಂದು ನೋಡಿ, ನಾವೀಗ ಸಂಘಟನೆ ಮಾಡ್ತಾ ಇದ್ದೀವಿ, ಮೀಡಿಯಾದಲ್ಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ತುಂಬಾ ಒಳ್ಳೆ ಒಂದು ಸಂಘಟನೆ ಅಪ್ಪ, ಅವರು ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಣ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಿಗೆ ಭೇಟಿ ಮಾಡಿ ಒಂದಿಷ್ಟು ಕೋಟಿ ನಾನು ಅನುದಾನ ಕೊಡ್ತೀನಿ, ನೀವು ಏನ್ ಕೆಲಸ ಮಾಡ್ತೀರಾ ಅಂದಾಗ, ಈಗ ಏನಾದ್ರು ನಿಮ್ಮೂರಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಸಹಾಯ ಧನವನ್ನ ನಾವು ತಗೋಬಹುದು. ಅದನ್ನ ನಾವು ತಗೊಳಂಗಿಲ್ಲ ಅಂತೇಳಿ NGO ಸಿಸ್ಟಮ್ ಧನ ಸಹಾಯ ಪಡುವ ಹಕ್ಕು ಹೊಂದಿರುತ್ತದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮ್ಯಾನಿಟರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಆರ್ಥಿಕ ಸಹಾಯ ಪಡೆಯುವುದು. ನಾವು ಎಲ್ಲ ರೀತಿಯಲ್ಲೂ ಕೂಡ ಗೌರ್ಮೆಂಟ್ ಮತ್ತು ನಾನ್ ಗೌರ್ಮೆಂಟ್ ಇಂದ ಕೂಡ ಹಣವನ್ನು ಸ್ವೀಕರಿಸಬಹುದು. ಇದು ಬೈಲದಲ್ಲಿರೋ ರೂಲ್ಸ್. ಇದು ಒಂದು ಜೆರಾಕ್ಸ್ ಕಾಪಿಯನ್ನ ನಾವು ಒಬ್ಬರ ಕಡೆ ಕೊಟ್ಟಿರ್ತೀವಿ. ನಿಮ್ಮಲ್ಲಿ ಅಕಸ್ಮಾತ್ ಆಗಿ ನೀವು ಏನಾದ್ರು ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ, ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಇದೆ, ಇದೆಲ್ಲ ಇದೆ. ಅಕಸ್ಮಾತ್ ಆಗಿ ಏನಾದ್ರು ನಿಮಗೆ ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಮತ್ತೊಂದ್ಸರಿ ನೀವು ಇದನ್ನ ನೋಡ್ಬೋದು. 23 ನಿಬಂಧನೆಗಳಲ್ಲಿ ಪ್ರತಿಯೊಂದು ಬಂದ್ಬಿಟ್ಟಿದೆ ನಮ್ಗೆ, ಹೌದಾ? ಈಗ ದುಡ್ಡು ಹೆಂಗೆ ನಾವು ಕಲೆಕ್ಟ್ ಮಾಡಬೇಕು, ಜನದ ಹತ್ರ ಹೇಗೆ ದೇಣಿಗೆ ತಗೋಬೇಕು ಅಂತ ನಾವು ಹೇಳ್ಕೊಡ್ತೀವಿ ಮುಂದಿನ ಮೀಟಿಂಗ್ಗಳಲ್ಲಿ. ಈಗ ಅದು ಚೂರು ಕಟ್ ಮಾಡ್ಬಿಡಪ್ಪ, ನಾನು ಇಂಪಾರ್ಟೆಂಟ್ ಮ್ಯಾಟರ್ ನಿಮ್ಮ ಹತ್ರ ಮಾತಾಡ್ತೀನಿ. ಮೋಟರ್ ಕೊಡಿಸಿದ್ವಿ ನಾವು, ಅವನೇನ್ ಮಾಡಕ್ಕಾಗತ್ತೆ, ಎಲ್ಲರಿಗೂ ಬರ್ತಾನೆ. ಅವನ್ನ ತಗೊಂಡು ಅವನಿಗೆ ಯಾವ ತರ ಸಂಬಂಧ ಬರುತ್ತೆ ಆ ತರ ಕೆಲಸವನ್ನ ಕೊಡೋಣ. ನಮ್ಮಲ್ಲಿ ಕಸ ಹೊಡೆಯೋದ್ರಿಂದ ಇಟ್ಬಿಟ್ಟು ಮೇಲ್ಗಡೆ ಇಂಜಿನಿಯರ್, ಅದಕ್ಕಿಂತ ಮೇಲ್ಗಡೆ ಡಾಕ್ಟರ್ಗಳು ಕೂಡ ಕೆಲಸ ಬೇಕಾಗುತ್ತೆ. ಯಾಕಂದ್ರೆ ಹೈನುಗಾರಿಕೆ ಮಾಡಿದಾಗ ಅಲ್ಲಿ ಡಾಕ್ಟರ್ಗಳ ಅವಶ್ಯಕತೆ ಇರುತ್ತೆ. ನಾವು ಮೆಡಿಕಲ್ ಫ್ರೀ ಅಂದಾಗ ನಮ್ಮ ಆಸ್ಪತ್ರೆಗಳು ಆಗ್ಬೇಕಾಗತ್ತೆ, ಅಲ್ಲೂ ಕೂಡ ಡಾಕ್ಟರ್ಗಳು ಬೇಕಾಗತ್ತೆ. ಯಾಕೆ ನಮ್ಮ ಮನೆ ಮಕ್ಕಳು ಓದ್ಬಿಟ್ಟು ಇವತ್ತು ವೇಸ್ಟ್ ಆಗಿದ್ದಾರೆ, ಅವರಿಗೊಂದು ಕೆಲಸ ಕೊಡಬೇಕು, ಅವರಿಗೊಂದು ಉತ್ತಮ ಸಮಾಜವನ್ನ ತೋರಿಸ್ಬೇಕು. ಈ ಇಷ್ಟು ವರ್ಷದಿಂದ ಇರೋ ಸಮಾಜ ಬೇರೆ ಇದೆ,
ಇನ್ಮೇಲೆ ಬೇರೆ ಸಮಾಜವನ್ನು ಮಾಡಬೇಕು ಅಂತ ಹೇಳಿ ನಾವು ಇದೊಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಇಷ್ಟೋ ತನಕ ನಾವು ಮಾತಾಡಿರೋದ್ರಲ್ಲಿ ಏನಾದ್ರು ಒಂದು ಪ್ರಶ್ನೆಗಳು ಅಥವಾ ನಿಮಗೆ ಏನಾದ್ರು ಅರ್ಥ ಆಗಿಲ್ಲ ಲೋಪದೋಷಗಳು ಅಂದ್ರೆ ಈಗ ನೀವು ಕೇಳಬಹುದು ಅಂತ ಈ ಮುಖಾಂತರ ನಾವು ಯಾರ್ಯಾರು ಡೌಟ್ಸ್ ಇದ್ರೆ ಏನಾದರೂ ಮಾತಾಡ್ಬೋದು. ಈ ಸಂಭಾಷಣೆ ಇರುತ್ತೆ, ಚರ್ಚೆ ಮಾಡೋಣ. ಡೈರಿ ಬಗ್ಗೆ ಹೇಳಿದ್ವಿ. ಹೇಳಿ. ಆಲ್ರೆಡಿ ಅದು ಕೇವಲ ಇದೆ. ಹೌದದು ಗೌರ್ಮೆಂಟ್ ಇಂದ ಇದೆ. ಅದನ್ನ ಹೇಳ್ತಾ ಹೇಳಿ. ಇರೋದು. ಸಹಕಾರ ಸಂಘದಲ್ಲಿ ಇರ್ಬೇಕಾದ್ರೆ ಆಲ್ರೆಡಿ ಅದು ಎಲ್ಲ ಕಡೆ ಇಂಪ್ಲಿಮೆಂಟೇಷನ್ ಆಗಿದೆ. ಹೌದು. ನಿಮ್ದು ಈಗ ಹೊಸದಾಗಿ ಮಾಡ್ಬೇಕು ಅಂದ್ರೆ ಹೆಂಗೆ ಆಗ್ತದೆ? ಅದು ಹಿಂಗೆ ಯಶಸ್ವಿ ಆಗ್ಬೋದು. ಸರ್ ನೋಟ್ ಅನ್ನ ನಾವು ಪ್ರಿಂಟ್ ಮಾಡಂಗಿಲ್ಲ, ಕಾನೂನು ಬಾಹ್ಯ ಆಗುತ್ತೆ. ಗೌರ್ಮೆಂಟ್ ಇಂದ ನೋಟ್ ಕೊಟ್ಟಿರ್ತಾರೆ, ಆ ನೋಟ್ ಗೌರ್ಮೆಂಟ್ ಅವರೇ ಮಾಡ್ಬೇಕು, ನಾವು ಮಾಡಂಗಿಲ್ಲ. ಇಲ್ಲ, ನಾನು ಆಕಳ ಸಾಕಿ ಹಾಲು ಕರೆದ್ರೆ ಮಾತ್ರ ಗೌರ್ಮೆಂಟ್ ಹೋಗುತ್ತೆ. ಏನ್ ಹೇಳಿ? ಈಗ ನಾನು 50 ಆಕಳನ್ನ ಇಟ್ಕೊಂಡಿದ್ದೀನಿ, ಅದನ್ನ ಒಂದು ಕೆಪಾಸಿಟಿ ಇದೆ, ಹುಲ್ ಕೊಯ್ಕೊಂಡ್ ಬರ್ತೀನಿ, ಅದನ್ನ ಸಾಕ್ತೀನಿ, ಆ ಹಾಲನ್ನ ತೆಗೆದು ಕೊಡ್ತೀನಿ. ಅದು ಗ್ರಾಮಾಭಿವೃದ್ಧಿಗಾಗುತ್ತೆ ಮತ್ತು ಅದ್ರಲ್ಲಿ ಬರ್ತಕ್ಕಂಥ ದುಡ್ಡನ್ನ ನಾವು ನಮ್ಮ ಹುಡುಗರಿಗೆ ಸಂಬಳ ದುಡ್ಡು ಕೊಡ್ತಾ ಇದ್ದೀವಿ. ಇದು ನಾನ್ ಗೌರ್ಮೆಂಟ್ ಮಾಡಕ್ ಆಗಿರೋದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಉದ್ಯೋಗ ಕೊಡ್ತಾ ಇದ್ದೀವಿ. ಅನಾಥಾಶ್ರಮಗಳು ತಗೋತೀವಿ, ಗೌರ್ಮೆಂಟ್ ಶಾಲೆಗಳನ್ನ ನಾವು ದತ್ತು ತಗೋತೀವಿ. ಯಾಕೆ ಗೊತ್ತಾ? ಗೌರ್ಮೆಂಟ್ ಶಾಲೆಗಳಲ್ಲಿ ಅವ್ರು ಕೊಡುವಂತ ಎಜುಕೇಶನ್ ಬೇರೆ ಇರುತ್ತೆ. ನಾವು 2 ಮಾಸ್ಟರ್ ಎಕ್ಸ್ಟ್ರಾ ಕೊಡ್ತೀವಿ ಒಂದು ಸ್ಕೂಲಿಗೆ. ಕರಾಟೆ ಕಲಿಸ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕಲಿಸ್ರಿ, ನಮ್ಮ ಗೌರ್ಮೆಂಟ್ ಸ್ಕೂಲನ್ನ ಎತ್ತಿ ಅಂತ ಹೇಳಿದಾಗ ಯಾವುದೋ ಒಬ್ಬ ರಾಜಕಾರಣಿ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಶ್ರೀಮಂತರ ಮಕ್ಕಳು ಬಸ್ಸಲ್ಲಿ ಹೋಗ್ಬಿಟ್ಟು ಡ್ಯಾಡಿ ಬಾಯ್ ಶಿವು, ಮಮ್ಮಿ ಬಾಯ್ ಶಿವು ಅಂತ ತಪ್ಪಿಸ್ತೀವಿ. ಅಮ್ಮ ಅಪ್ಪ ಅನ್ನೋ ಸ್ಕೂಲಲ್ಲಿ ಓದಿಸ್ತೀವಿ, ನಮ್ಮ ಸ್ಕೂಲ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಅದಕ್ಕೆಲ್ಲ ಹಣಕಾಸು ಎಲ್ಲಿ ಬರ್ಬೇಕು? ನಾವು ಇಂಥದ್ದು ದುಡ್ಡಿದ್ರೆ ನಾವು ಹೌದಲ್ಲ ಸ್ವಾಮಿ? ಲೀಗಲ್ ಅಂತೂ ಮಾಡ್ತಾ ಇದ್ದಾನೆ, ಅನ್ಲೀಗಲ್ ಮಾಡ್ತಾ ಇಲ್ಲ. ಇಸ್ಪೇಟ್ ಆಡೋನ್ನ ಕರ್ಕೊಂಡ್ ಬಂದ್ಬಿಟ್ಟು ಒಡೆಯ ಬೇಸಾಯ ಅಂತ ಹಚ್ತಾ ಇದ್ದೀವಿ. ರೈತ ಈ ನಾಡಿನ ಬೆನ್ನೆಲುಬು, ಸೈನಿಕ ಕೂಡ ಈ ನಾಡಿನ ದೇಶದ ಬೆನ್ನೆಲುಬು. ಈಗ ಪ್ರತಿಯೊಬ್ರು ಈ ತರ ಬೆನ್ನೆಲುಬು ಆದಾಗ ನಮ್ಮನ್ನ ಎಲ್ಲ ಕುರಿತದರೆ ನಮ್ಮನ್ನ ಕರ್ಕೊಂಡೋಗಿ ಗುರುತಿಸುವಂತ ಯಾರಿದ್ದಾರೆ? ತಾಲೂಕಲ್ಲಿ ನೂತನವಾಗಿ ನ್ಯಾಮತಿ ತಾಲೂಕು ನೂತನವಾಗಿ ತಾಲೂಕಾಗಿರೋದ್ರಿಂದ ಈ ತಾಲೂಕಿನಲ್ಲಿ ಕರ್ನಾಟಕ ಜನಪರ ಹೋರಾಟ ಸಮಿತಿಯ ತಾಲೂಕಿನ ಬಾಡಿ ರಚನೆ ಮಾಡಬೇಕಾಗಿದೆ. ಈ ಬಾಡಿ ರಚನೆ ಮಾಡಕ್ಕೆ ತಮ್ಮೆಲ್ಲರ ಒಪ್ಪಿಗೆ ಯಾರನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ನಾವು ಕೇಳಿದ್ವಿ. ಈಗ ನೀವು ಗಣೇಶ್ ನಾಯಕ್ ಅವ್ರನ್ನ ನಮ್ಮ ಉತ್ತರ ಬೆಂಬಲದಿಂದ ಅವ್ರನ್ನ ಆಯ್ಕೆ ಮಾಡಿದೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ರಾಜ್ಯ ಸಮಿತಿ ಕೂಡ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ ಕೂಡ ಅವರನ್ನೇ ನೀವೇನ್ ಹೇಳಿದ್ರಿ ನಿಮ್ಮ ಡಿಸಿಷನ್ ಮೇಲೆ ಮಾಡ್ಕೊಂಡು ಅವ್ರನ್ನ ನಾವು ತಾಲೂಕು ಮಟ್ಟದ ತಾಲೂಕು ಅಧ್ಯಕ್ಷರನ್ನಾಗಿ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಅವ್ರನ್ನ ನಿರ್ಣಯ ಮಾಡಿ ಆಯ್ಕೆ ಮಾಡಿ ನ್ಯಾಮತಿ ತಾಲೂಕು ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಣೇಶ್ ನಾಯಕ್ನವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ ಮಾಡ್ತಾರೆ. ಕನ್ನಡ ಪರ ಹೋರಾಟ ಸಮಿತಿಗೆ